ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತೀಯ ರೈಲ್ವೆನಲ್ಲಿ 10ನೇ ತರಗತಿ ಪಾಸಾಗಿರೋರಿಗೆ 22,195 ವೇಕೆನ್ಸಿಗಳು ಖಾಲಿ ಇರುತ್ತೆ. ಈ ಒಂದು ವೇಕೆನ್ಸಿಗಳಿಗೆ ಸ್ಟಾರ್ಟಿಂಗೇ 45,000 ತನಕ ಸ್ಯಾಲ್ರಿನ ಕೊಡ್ತಾರೆ. ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಶನ್ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಗೆಳೆಯರೆ, ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಜಾನ್ 31 ಸ್ಟಾರ್ಟ್ ಆಗಿರುತ್ತೆ. ಕೊನೆ ದಿನಾಂಕ ಬಂದು ಮಾರ್ಚ್ 2ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ಅಪ್ಲಿಕೇಶನ್ನ ಹಾಕೋದಕ್ಕೆ. ಹಾಗೆಯೇ ಫೀಸ್ನ ಪೇ ಮಾಡೋದಕ್ಕೆ ಮಾರ್ಚ್ 4ನೇ ತಾರೀಕು ಆಗಿರುತ್ತೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅಂತ ಮಾರ್ಚ್ 5ನೇ ತಾರೀಕಿಂದ ಮಾರ್ಚ್ 14ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಮತ್ತೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸದ್ಯಕ್ಕೆ ಅಪ್ಲಿಕೇಶನ್ನ ನೀವು 2ನೇ ತಾರೀಕು ಮಾರ್ಚ್ ಒಳಗಡೆ ಸಲ್ಲಿಸಿ. ಸ್ನೇಹಿತರೆ, ಈ ಒಂದು ಹುದ್ದೆಗಳನ್ನು ಲೆವೆಲ್ 1 ಹುದ್ದೆಗಳು ಅಥವಾ ರೈಲ್ವೆ ಡಿ ಗ್ರೂಪ್ ಹುದ್ದೆಗಳು ಅಂತಲೂ ಕೂಡ ಕರೀತಾರೆ. ಸೊ ಇದಕ್ಕೆ ಬೇಸಿಕ್ ಪೇ ಬಂದ್ಬಿಟ್ಟು 18,000 ಬೇಸಿಕ್ ಪೇ ಇರುತ್ತೆ. ಇದಕ್ಕೆ DA, HRA ಮತ್ತು TA ಮತ್ತು ಅಲವೆನ್ಸ್ಗಳನ್ನೆಲ್ಲ ಸೇರಿಸ್ಕೊಂಡ್ರೆ ಸ್ಟಾರ್ಟಿಂಗೇ ನಿಮಗೆ 45,000 ತನಕ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸೊ ಹಾಗೆಯೇ ಒಟ್ಟು ಹುದ್ದೆಗಳು 22,195 ಹುದ್ದೆಗಳು ಆಲ್ ಓವರ್ ಇಂಡಿಯಾ ಇಲ್ಲಿ ಖಾಲಿ ಇರ್ತವೆ. ಸ್ನೇಹಿತರೆ, ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮಿನಿಮಮ್ ನಿಮಗೆಲ್ಲ 18 ವರ್ಷ ಆಗಿರಲೇಬೇಕು. ಜನರಲ್ ಕ್ಯಾಟಗರಿಗೆ ಮತ್ತು EWS ಕ್ಯಾಟಗರಿಗೆ ಬರುವಂಥವ್ರಿಗೆ 33 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅದೇ ನೀವೇನಾದರೂ OBC ಕ್ಯಾಟಗರಿ ಅವ್ರಿಗೆ ಬರೋದಾದರೆ 36 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅದೇ ಇನ್ ಕೇಸ್ ನೀವೇನಾದರೂ SC ST ಕ್ಯಾಟಗರಿ ಅಂಡರಲ್ಲಿ ಬರ್ತೀನಿ ಅಂದರೆ ನಿಮಗೆ 38 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಡೇಟ್ ಆಫ್ ಬರ್ತ್ನ ನೀವು ನೋಡ್ಬೋದು. ಯಾರ್ಯಾರು 1/1/2008 ಒಳಗಡೆ ಹುಟ್ಟಿದ್ದಾರೆ ಅವರು ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. 1/1/2008 ನಂತರ ಹುಟ್ಟಿರೋರು ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಸೊ ಹಾಗೆಯೇ UR ಮತ್ತು EWS ಅವ್ರಿಗೆ, OBC ಅವ್ರಿಗೆ, SC ST ಅವ್ರಿಗೆ ಈ ಒಂದು ಡೇಟ್ ಆಫ್ ಬರ್ತ್ನ ನಿಗದಿಪಡಿಸಿರ್ತಾರೆ. ಸೊ ಈ ಡೇಟ್ ಆಫ್ ಬರ್ತ್ ಒಳಗಡೆ ನೀವಿದ್ರೆ ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಮತ್ತು EWS ಕ್ಯಾಟಗರಿಯಲ್ಲಿ ಹಾಗೆಯೇ OBC ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ 500 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಈ 500 ರೂಪಾಯಿ ಅಪ್ಲಿಕೇಶನ್ ಫೀಸಲ್ಲಿ ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡಿದ್ರೆ 250 ರೂಪೀಸು ನಿಮಗೆ ರಿಟರ್ನ್ ಆಗುತ್ತೆ, ರೀಫಂಡ್ ಆಗುತ್ತೆ. ಸೊ ಇನ್ನು 250 ರೂಪೀಸು ಅವರು ಎಕ್ಸಾಮಿನೇಷನ್. ಸೊ ಸ್ನೇಹಿತರೆ, ಇಲ್ಲಿ 500 ರೂಪಾಯಿಗಳ ಫೀಸಲ್ಲಿ ನಿಮಗೆ 400 ರೂಪಾಯಿ ಫೀಸು ರೀಫಂಡ್ ಆಗುತ್ತೆ. 100 ರೂಪೀಸ್ ಮಾತ್ರ ಅವರು ಅಪ್ಲಿಕೇಶನ್ ಚಾರ್ಜಸ್ ಅಂತ ಇಟ್ಕೋತಾರೆ. ಯಾರ್ಯಾರಿಗೆ ನಮ್ಮ UR ಕ್ಯಾಟಗರಿಯಲ್ಲಿ, OBC ಕ್ಯಾಟಗರಿಯಲ್ಲಿ ಮತ್ತು EWS ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಬಾಯ್ಸ್ಗೆ ಅಥವಾ ಹುಡುಗರುಗಳಿಗೆ ಈ ಥರ ಆಪ್ಷನ್ಸ್ ಇರುತ್ತೆ. ಅದೇ ನೀವುಗಳೇನಾದರೂ SC ST ಕ್ಯಾಟಗರಿಲಿ, ಎಕ್ಸ್-ಸರ್ವಿಸ್ಮೆನ್ ಕ್ಯಾಟಗರಿಲಿ, PWD ಅಥವಾ ಫೀಮೇಲ್ ಕ್ಯಾಟಗರಿಲಿ ಬರ್ತೀನಿ ಅಂದರೆ ನಿಮಗೆ 250 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ನೀವು ಬರೀ ಇವಾಗ ಪೇ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವೇನಾದರೂ ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಈ 250 ರೂಪೀಸ್ ಕಂಪ್ಲೀಟಾಗಿ ನಿಮಗೆ ರಿಫಂಡ್ ಆಗುತ್ತೆ. ಕೇವಲ ನಮ್ಮ ಜನರಲ್ OBC EWS ಅವರಿಗೆ ಮಾತ್ರ 500 ರೂಪಾಯಿ ಫೀಸು, ಅದರಲ್ಲೂ ಕೂಡ 400 ರೂಪಾಯಿ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ರೀಫಂಡ್ ಆಗುತ್ತೆ. ಸ್ನೇಹಿತರೆ, ಸೆಲೆಕ್ಷನ್ ಯಾವ ಥರ ಇರುತ್ತೆ ಅನ್ನೋದಾದರೆ ಮೊದಲಿಗೆ ನಿಮಗೆ ಅಪ್ಲಿಕೇಶನ್ ಹಾಕಿರೋರು ಎಲ್ಲರಿಗೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಕೊಡಲಾಗುತ್ತೆ. ಎರಡನೇದಾಗಿ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಥವಾ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ನೀವು ತಿಳ್ಕೊಳ್ಳಿ. ಅದೇ ರನ್ನಿಂಗು ಮತ್ತು ವೆಯ್ಟ್ ಲಿಫ್ಟ್ ಮಾಡ್ಕೊಂಡು ಓಡೋದು, ಈ ಥರ ಎಲ್ಲ ಎಕ್ಸಾಮಿನೇಷನ್ಸ್ ಇರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮೂರನೇದಾಗಿ 4ನೇದು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ಈ 4 ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಸಿಗುತ್ತೆ. ಸೊ ಇವಾಗ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಏನೇನು ಸಿಲೆಬಸ್ ಕೇಳ್ತಾರೆ ಗೆಳೆಯರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ನಿಮಗೆ 90 ನಿಮಿಷಗಳ ಕಾಲ ಎಕ್ಸಾಮ್ನ ಇಟ್ಟಿರ್ತಾರೆ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಇಲ್ಲಿ 100 ಕ್ವಶನ್ಸ್ ಇರುತ್ತೆ. 90 ನಿಮಿಷ ಮಾತ್ರ ನಿಮ್ಮ ಹತ್ರ ಟೈಮ್ ಇರುತ್ತೆ. ಸೊ ಇಲ್ಲಿ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸು, ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ 25 ಕ್ವಶನ್ಸ್ ಅಥವಾ ಮಾರ್ಕ್ಸು. ಸೊ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ ಸಂಬಂಧಪಟ್ಟಂತೆ 30 ಕ್ವಶನ್ಸು. ಸೊ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ 20 ಕ್ವಶನ್ಸ್ ಇರುತ್ತೆ. ಸೊ ಟೋಟಲು 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. 90 ನಿಮಿಷ ಮಾತ್ರ ನಿಮ್ಮ ಹತ್ರ ಟೈಮ್ ಇರುತ್ತೆ. ಹಾಗೆಯೇ 1/3 ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ನೀವು ಒಂದು ಕ್ವಶನ್ನ ತಪ್ಪು ಮಾಡಿದ್ರೆ ನಿಮ್ಮ ಸರಿ ಉತ್ತರದಲ್ಲಿ 0.33 ಮಾರ್ಕ್ಸ್ಗಳು ಕಟ್ ಆಗುತ್ತೆ. ಸ್ನೇಹಿತರೆ, ನೆಕ್ಸ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ಇದು ಬಾಯ್ಸ್ಗೆ, ಇದು ಗರ್ಲ್ಸ್ಗೆ. ಸೊ ಬಾಯ್ಸ್ಗೆ ಇಲ್ಲಿ ಏನಾಗಿದೆ ಅಂದರೆ 35 kg ವೆಯ್ಟ್ನ ಎತ್ಕೊಂಡು 2 ನಿಮಿಷದಲ್ಲಿ ನೀವು 100 ಮೀಟರ್ ಓಟನ ಕಂಪ್ಲೀಟ್ ಮಾಡಬೇಕು. ಸೊ 35 kg ವೆಯ್ಟು, 100 ಮೀಟರ್ಸ್ ಡಿಸ್ಟೆನ್ಸು 2 ಮಿನಿಟ್ಸ್ ಟೈಮಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು. ನಂತರ ಇನ್ನೊಂದಿರುತ್ತೆ, ಎರಡನೇದು 1000 ಮೀಟರ್ಸ್ ರನ್ನಿಂಗ್ ಇರುತ್ತೆ. ಅದನ್ನು ನೀವು 4 ನಿಮಿಷ 15 ಸೆಕೆಂಡ್ಸ್ನಲ್ಲಿ ಒಂದೇ ಚಾನ್ಸಲ್ಲಿ ಕ್ಲಿಯರ್ ಮಾಡಬೇಕು, 2-3 ಚಾನ್ಸ್ನ ಕೊಡೋದಿಲ್ಲ. ಅದೇ ಥರ ಗರ್ಲ್ಸ್ಗಾದರೆ 25 kg ವೆಯ್ಟ್ ಹಾಕ್ಬಿಟ್ಟು 100 ಮೀಟರ್ಸ್ನ ನೀವು 2 ಮಿನಿಟ್ಸ್ನಲ್ಲಿ ರನ್ ಮಾಡಬೇಕಾಗುತ್ತೆ.
ನಂತರ 1000 ಮೀಟರ್ಸ್ ರನ್ನಿಂಗ್ ಇರುತ್ತೆ. 5 ನಿಮಿಷ 40 ಸೆಕೆಂಡ್ಸ್ನಲ್ಲಿ ಒಂದೇ ಚಾನ್ಸ್ನಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಒಂದು ಸಾರಿ ಬಿಡ್ತಾರೆ, ನೀವು ಇಷ್ಟು ನಿಮಿಷದಲ್ಲಿ ಆ ಡಿಸ್ಟೆನ್ಸ್ನ ಕವರ್ ಮಾಡಲೇಬೇಕಾಗತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ ಹಾಕೋದು ಯಾವ ಥರ ಅಂತ ನೀವು ಕೇಳೋದಾದರೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕು. ಲಿಂಕ್ನ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕೂಡ ನೀವು ಅಪ್ಲೈನ ಮಾಡ್ಬೋದು. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಡಿಫಿಕಲ್ಟ್ ಆಗುತ್ತೆ ಅಂತ ಸೊ ಈ ಒಂದು ಸೈಬರ್ ಸೆಂಟರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಚಂಪು ಕಂಪ್ಯೂಟರ್ಸ್ ಅಂತ, ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ವಾಟ್ಸಪ್ಪಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು, ಆ ಹುದ್ದೆಗೆ ಬೇಕಾಗಿರೋಂತಹ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಕೊಡಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವ್ರನ್ನ ಕೇಳಿ ಅವರು ಹೇಳ್ತಾರೆ. ಸೊ ಅಷ್ಟು ಡಾಕ್ಯುಮೆಂಟ್ಗಳು ಮತ್ತು ಅವರು ನಿಗದಿಪಡಿಸಿರ್ತಕ್ಕಂತಹ ಫೀಸ್ ಅಮೌಂಟ್ನ ನೀವು ಪೇ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅವ್ರ ಅಪ್ಲಿಕೇಶನ್ ಕಾಪಿನ ಅಥವಾ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಿರ್ತಾರಲ್ಲ ಅದನ್ನು PDF ನಿಮಗೆ ಕಳಿಸ್ಕೊಡ್ತಾರೆ. ಆ PDF ನಿಮಗೆ ಹಾರ್ಡ್ ಕಾಪಿ ನೆಸಸರಿ ಅಲ್ಲ. ಸೊ ಇನ್ ಕೇಸ್ ನೀವು ಫೈನಲಾಗಿ ಸೆಲೆಕ್ಟ್ ಆದಾಗ ಬೇಕಿದ್ರೆ ಪ್ರಿಂಟೌಟ್ನ ನೀವು ಅಲ್ಲಿ ಹೊರಗಡೆ ತಗೋಬಹುದಾಗಿರುತ್ತೆ. ಸೊ ಸದ್ಯಕ್ಕೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದರೆ ಈ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಇವರು ಸಬ್ಮಿಟ್ ಮಾಡಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ PDF ಕಾಪಿನ ಕಳಿಸ್ಕೊಡ್ತಾರೆ. ಅಂದರೆ ಟೋಟಲ್ 95 ಹುದ್ದೆಗಳು ಖಾಲಿ ಇರ್ತವೆ ಆಲ್ ಓವರ್ ಇಂಡಿಯಾ. ಸೊ ನೀವು ಯಾವುದೇ ಝೋನ್ಗಾದರೂ ಅಪ್ಲಿಕೇಶನ್ ಹಾಕ್ಬೋದು. ಸೊ ನಮ್ಮ ಕರ್ನಾಟಕದಲ್ಲಿ SWR ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಬರುತ್ತೆ. ಸೊ ಇವು ಹುಬ್ಳಿ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ. ಸೊ ಇಲ್ಲಿ 90 ಹುದ್ದೆಗಳು ಖಾಲಿ ಇರುತ್ತೆ. ಈ ಒಂದು ಹುದ್ದೆಗಳಿಗೆ ಮಾತ್ರ ನೀವು ನಾನು ಕರ್ನಾಟಕದಲ್ಲೇ ಇರ್ತೀನಿ ಅನ್ನೋದಾದರೆ ಈ ಒಂದು ಹುದ್ದೆಗಳಿಗೆ ಮಾತ್ರ ಅರ್ಜಿನ ಸಲ್ಲಿಸಿ. ಸೊ ಇಲ್ಲಿ ಸೀರಿಯಲ್ ನಂಬರು, ಪೋಸ್ಟ್ ಕೋಡು, ನೀವು ಯಾವ ರೈಲ್ವೆ ಅಥವಾ ಇದಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ ಅನ್ನೋದಾದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. SWR ಅಂದರೆ ನಮ್ಮ ಕರ್ನಾಟಕ ಅಂತ. ಸೊ ಅದನ್ನು ಬಿಟ್ಟು ಬೇರೆ ಕಡೆ ಜಾಸ್ತಿ ವೇಕೆನ್ಸಿ ಇದೆ ಅಂದರೆ ಈಗ ನಾರ್ತ್ ಕರ್ನಾಟಕ ಕಡೆ ಮುಂಬೈ ಹತ್ರ ಇರುತ್ತೆ. ಸೊ ಅಂಥವರು ಅಥವಾ ಹೈದ್ರಾಬಾದ್ ಹತ್ರ ಇರುತ್ತೆ, ಅಂಥವರು ಆ ಕಡೆ ಇರೋಂತಹ ಪ್ರಾಂತ್ಯಗಳಿಗೆ ಅಪ್ಲಿಕೇಶನ್ನ ಹಾಕಿ. ನಮ್ಮ ಸೌತು ಅಂದರೆ ಬೆಂಗಳೂರು, ಹಾಸನ, ಮೈಸೂರು, ಮಂಡ್ಯ ಇಂಥವರು ನಮ್ಮ SWRಗೆ ಹಾಕಿ ಅಪ್ಲಿಕೇಶನ್ನ. ಸೊ ನಿಮ್ಮ ಇಷ್ಟ ಎಲ್ಲಿ ಜಾಸ್ತಿ ವೇಕೆನ್ಸಿ ಇರುತ್ತೆ ಅಥವಾ ನೀವು ಎಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ ಆ ಒಂದು ಝೋನ್ಗೆ ನೀವು ಅಪ್ಲಿಕೇಶನ್ನ ಸಲ್ಲಿಸಿ. ಸೊ ನಮ್ಮ ಕರ್ನಾಟಕದಲ್ಲಿ ಕೇವಲ 90 ವೇಕೆನ್ಸಿಗಳನ್ನ ಮಾತ್ರ ಈ ಸಾರಿ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಕ್ವಾಲಿಫಿಕೇಷನ್ ನಾವು SSLC ಅಂತ. ಸೊ ಎಲ್ಲ ಹುದ್ದೆಗಳಿಗೂ ಕೂಡ ನೀವು 10ನೇ ತರಗತಿ ಪಾಸ್ ಅಥವಾ ನೀವೇನಾದರೂ ITI ಮಾಡಿದರೆ ITI ಮೇಲೆ ಅಥವಾ NSC ಮಾಡಿದರೆ NSC ಮೇಲೆ. ಸೊ 10ನೇ ತರಗತಿ ಪಾಸ್ ಆಗಿದ್ದರೆ ಮಾತ್ರ ಇದಕ್ಕೆ ಎಲಿಜಿಬಲ್ ಇರುತ್ತೆ. ನೀವು 10ನೇ ತರಗತಿ ಪಾಸ್ ಆಗಿರೋಂಥವ್ರು ಎಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕಿ. ಸೊ ಇನ್ ಕೇಸ್ ನೀವೇನಾದರೂ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಪ್ರೆಂಟಿಸ್ಶಿಪ್ ಮಾಡಿದರೆ ನಿಮಗೋಸ್ಕರ ಒಂದು ಸ್ಪೆಷಲ್ ರಿಸರ್ವೇಷನ್ ಇರುತ್ತೆ, RRCA ಅಂತ. ಸೊ ಅದರಿಂದ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಕೂಡ ಕಮ್ಮಿ ಆಗುತ್ತೆ, ಕಾಂಪಿಟೇಷನ್ ಕೂಡ ಕಮ್ಮಿ ಆಗುತ್ತೆ. ನಿಮಗೆ ಅಂತಲೇ ಕೆಲವೊಂದು ಪೋಸ್ಟ್ಗಳನ್ನ ರಿಸರ್ವೇಷನ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನು ಬಿಟ್ಟರೆ ಮಿಕ್ಕಿರೋಂಥವ್ರು 10th ಪಾಸ್ ಆಗಿರೋಂಥವ್ರು ಯಾರು ಬೇಕಿದ್ರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಮಿಕ್ಕಿರೋಂತಹ ITI ಮಾಡಿ ಬೇರೆ ಕಡೆ ಅಪ್ರೆಂಟಿಸ್ಶಿಪ್ ಮಾಡಿರೋಂಥವ್ರಿಗೆ ಯಾವುದೇ ರೀತಿ ಎಕ್ಸ್ಟ್ರಾ ಬೆನಿಫಿಟ್ಸ್ ಇರೋದಿಲ್ಲ. ಸೊ ನೀವು ಮಾಮೂಲಿ 10th ಮೇಲೆ ಅಪ್ಲೈ ಮಾಡಿದ್ರು ಕೂಡ ನಡೆಯುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ, ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್.